ಕೆಲವರು ಸಣ್ಣ ಸಣ್ಣ ಸಹಕಾರಿ ಬ್ಯಾಂಕ್ಗಳಿದೆಯಲ್ಲ ಸರ್, ರೂರಲ್ ಸೆಕ್ಟರ್ ಅಲ್ಲಿ ಕೆಲವೊಂದಷ್ಟು ಗೊಂದಲಗಳಿದೆ. ಅವು ಮೈಕ್ರೋ ಫೈನಾನ್ಸ್ ಅಡಿ ಬರುತ್ತಾ ಅಥವಾ ನೇರವಾಗಿ ಸರ್ಕಾರದ ಅಡಿಯಲ್ಲಿ ಬರುತ್ತಾ ಅಂತ ನಿಮ್ಮ ಸಹಕಾರ ಸಂಘ? ಅಲ್ಲಲ್ಲ, ನಾನು ಹೇಳೋದಲ್ಲ, ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ MFI ನಾನು ಮೊದಲೇ ಹೇಳಿದ್ದೀನಿ. ಅವು ಎಲ್ಲವೂ ಕೂಡ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿದ್ರೆ ಅವು NBFCಗಳು, ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಾರ್ಪೊರೇಷನ್ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್, ಅವು ಮಾತ್ರ ಅಲ್ಲಿ ಬರ್ತವೆ. ಅದರ್ ದನ್ ದಟ್ ಬೇರೆವೆಲ್ಲ ಇಲ್ಲಿ ಬರ್ತವೆ. ಈಗ ಮನಿ ಲೆಂಡರ್ಸ್, ಬಾಂಡ್ ಬ್ರೋಕರ್ಸ್ ಅವರೆಲ್ಲ ಇರ್ತಾರೆ, ಅವೆಲ್ಲ ನಮ್ಮ ಕೋಆಪರೇಟಿವ್ ನಮ್ಮಲ್ಲಿ ಬರ್ತಾರೆ, ನಮ್ಮ ರಾಜ್ಯ ಸರ್ಕಾರದ ಕಾಯ್ದೆಗೆ ಅನ್ವಯ ಆಗ್ತಾರೆ. ಅವು NBFCಗಳು ಮಾತ್ರ ನಮ್ಮ ಕಾಯ್ದೆಯಲ್ಲಿ ಬರೋದಿಲ್ಲ. ಅವು ಸೆಂಟ್ರಲ್ ರಿಸರ್ವ್ ಬ್ಯಾಂಕ್ ಅದರಲ್ಲಿ ಹೋಗ್ತಾರೆ, RBIಗೆ ಹೋಗ್ತಾರೆ. ಸರ್, ಮುಂದಿನ ಬಾರಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಸರ್? ಇನ್ನು 2-3 ವರ್ಷ ಆಯ್ತಲ್ವ? ಎಷ್ಟು ವರ್ಷ ಆಯ್ತು? ಈಗ 2 ವರ್ಷ ಆಯ್ತು. ಈಗ 2 ವರ್ಷ ನಾಯಕರು ಅದೇ ಹೇಳ್ತಿರ್ತಾರೆ, ಮತ್ತೆ ಬರುತ್ತೆ DK ಶಿವಕುಮಾರ್ CM ಆಗಿ ನೀವು ಹೇಳ್ತಿದ್ರಿ, ಅದಕ್ಕೆ ಕೇಳಿದೆ ಅಷ್ಟೇ. ನಾನು ಹೇಳೋದೇನಂದ್ರೆ, ಈಗ 2 ವರ್ಷಕ್ಕೆ ಯಾಕಪ್ಪ ಒತ್ತಾಯ ಮಾಡಕ್ ಹೋಗ್ಬೇಕು? ಮುಂದೆ ಸರ್ಕಾರ ತಗೊಂಬರೋಣ, ಎಲ್ಲ ಸೇರ್ಕೊಂಡು 5 ವರ್ಷನೇ ಇರು ಅಂತ ಹೇಳಿದ್ದೀನಿ. ತಪ್ಪೇನದ್ರಲ್ಲಿ? ಓಕೆ, ಕಾಂಗ್ರೆಸ್ ನೇತೃತ್ವದಲ್ಲಿ ಹೋಗೋದು. ಓಕೆ, ಥ್ಯಾಂಕ್ ಯು. ರಾಜಣ್ಣವರು ಅಂತಂದ್ರೆ ಸರ್, ಮೊದಲು ಆಂಗ್ರಿ ಯಂಗ್ ಮ್ಯಾನ್ ಅಂತಿದ್ರು ಎಲ್ಲರೂ. ಆಂಗ್ರಿ ಯಂಗ್ ಮ್ಯಾನ್ ಏನ್ 74 ಆದ್ಮೇಲೆ ಯಾವ ಯಂಗ್ ಮ್ಯಾನ್? ಬಟ್ ಎಲ್ಲ ನೋಡಿದ್ರೆ ಆ ದಿನಗಳ ಕಾಣಿಸ್ತಾ ಇದೆ, ಫೋರ್ಸ್ ಕಾಣಿಸ್ತಾ ಇದೆ. ನೋಡಿ, ಖರ್ಗೆ ಅವರನ್ನು ನಾನು ಬಹಳ ಹೆಚ್ಚು ಅವರನ್ನು ಗೌರವಿಸೋದು. ನಾನು ಅವರು 72ರಲ್ಲಿ MLA ಅವರು ಧರ್ಮ್ ಸಿಂಗ್ ಅವರು ಒಟ್ಟಿಗೆ ಬಂದಾಗ್ಲಿಂದನೂ ಕೂಡ ನಾನು ನೋಡಿದ್ದೇನೆ. ಖರ್ಗೆ ಅವರು ಯಾವತ್ತೂ ಕೂಡ ಬಡವರ ಪರವಾಗಿ ಇರುವಂತ ಮನುಷ್ಯ. ಹೆಚ್ಚು ಮಾತಾಡದೇ ಇರ್ಬೋದು, ಹೆಚ್ಚು ಕಾಂಟ್ರವರ್ಸಿಗೆ ಹೋಗದೆ ಇರ್ಬೋದು, ಗೊತ್ತಾಯ್ತಾ? ಅಂತವರು ಏನಾದ್ರು ಸೂಚನೆ ಕೊಟ್ಟಾಗ ಗೌರವಿಸ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ಫೋನ್ ಮಾಡಿದ್ರೆ ಸರ್ ತಮಗೆ? ಇಲ್ಲ, ಫೋನ್ ಇದನ್ನು ನೀವೇ ಇದ್ದೀರಲ್ಲ ತಿಳಿಸಕ್ಕೆ. ನಾವು ತಿಳಿಸೋದು ಬೇರೆ, ನಿಮಗೆ ಫೋನ್ ಮಾಡಿ ರಾಜಣ್ಣ ಹಿಂಗ್ ಮಾತಾಡ್ಬಿಡಪ್ಪ ಅಂತ ಪತ್ರಿಕೆ ಮೂಲಕ, ಮಾಧ್ಯಮದ ಮೂಲಕ ಮೊನ್ನೆ ನಾನು ಹೋದಾಗಲೂ ಸುಮ್ಮನೆ ಯಾಕ್ರಪ್ಪ ಎಲ್ಲ ಸುಮ್ಮನೆ ಎಲ್ಲ ಚೆನ್ನಾಗಿ ನಡೆಸ್ರಪ್ಪ ಅಂತಾರೆ ಅಷ್ಟೇ. ಮಿತ ಭಾಷೆ ಅಲ್ಲ ಅವರು. ನೂರಾರು ಅರ್ಥ ಇರ್ತಾರೆ, ಅವ್ರ ಅನುಭವ ಇದೆ. ಮತ್ತೆ ನೋಡಿ, ಅವರು ಹೋರಾಟದಲ್ಲಿ ಬಂದವರು ಅವರೆಲ್ಲ. ಅವ್ರು ಯಾವ